Hi, hello, good evening, welcome back to my channel. ಇವತ್ತು ವ್ಲಾಗ್ ನೈಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದೀವಿ. ಒಂದು ನೈಟ್ ಔಟ್ ಅಂತ ಆದ್ರೂ ಆಗಲಿ, ಒಂದು ಲಾಂಗ್ ಡ್ರೈವ್ ಅಂತ ಆದ್ರೂ ಹೋಗೋಣ ಅಂತ ಮೈಸೂರಿಗೆ ಹೋಗ್ತಾ ಇದೀವಿ. ಅಂಡ್ ನಾಳೆ ಶಿವರಾತ್ರಿ ಹಬ್ಬ ಇದೆ. ಸೊ ನಾವು ಶಿವರಾತ್ರಿ ಹಬ್ಬ ಮೈಸೂರಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಕೀಪ್ ವಾಚಿಂಗ್. ಅಂಡ್ ನನ್ನ ಜೊತೆ ಯಾರ್ಯಾರು ಬರ್ತಾ ಇದ್ದಾರೆ ಅಂದ್ರೆ, ಆಸ್ ಯೂಶುವಲ್ ಅಚಲ್ ಡ್ರೈವ್ ಮಾಡ್ತಿದ್ದಾರೆ, ನಿಧಿಕರ್, ಶರ್ವಿನ್ ಅಂಡ್ ಚಂದನಾ. ನಾವಿಷ್ಟು ಜನ ಈಗ ಮೈಸೂರಿಗೆ ಹೋಗ್ತಾ ಇದೀವಿ. ಇವಾಗ ಮನೆ ಬಿಟ್ಟಿದೀವಿ ಅರೌಂಡ್ ಐ ಥಿಂಕ್ 8 PM 8:30 ಆಗಿದೆ ಅಲ್ಲ, 9 o'clock ಆಗೋಗಿದ್ಯಂತೆ. ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಇರ್ತಲ್ಲ, ಸೊ ಮುಗಿಸ್ಕೊಂಡು ಇವಾಗ 9 PM ಹೊರಟಿದೀವಿ. ಐ ಥಿಂಕ್ 10:30 ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಅನ್ಸುತ್ತೆ. ಬನ್ನಿ ಹೋಗೋಣ. ಟೈಮು 11:30 ಆಗಿದೆ. ಇವಾಗ ಮೈಸೂರಲ್ಲಿ ಊಟ ಮಾಡ್ತಾ ಇದ್ದೀವಿ. ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ. ಹಂಗೂ ಮನೆಯಿಂದ ಹೇಳಿದ್ರು ಊಟ ಅಲ್ಲೇ ಅಡುಗೆ ಮಾಡಿರ್ತೀವಿ ಬನ್ನಿ ಅಂತ. ಬಟ್ ಇವರೆಲ್ಲ ಆಚೆನೇ ತಿನ್ಕೊಂಡು ಹೋಗೋಣ ಅಂದರು. ಸೊ ಊಟ ಮಾಡಿಕೊಂಡು ಹೊರಟು. ಎಸ್ ಫ್ರೆಂಡ್ಸ್, ಸೂಪರ್ ಆಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದ್ವಿ. ಒಳ್ಳೆ ಬಿರಿಯಾನಿ. ಆ್ಯಕ್ಚುಲಿ ನಾಳೆ ಶಿವರಾತ್ರಿ ಅಲ್ವಾ, ಸೊ ನಿಧಿಕರ್ ನಾಳೆ ಕೊಡ್ಸಲ್ಲ ನಾನು ನಾನ್ ವೆಜ್ ಅಂದ್ಬಿಟ್ಟು ಇವತ್ತೇ ಒಳ್ಳೆ ಬಿರಿಯಾನಿ ಬ್ಯಾಟಿಂಗ್ ಮಾಡಿದ್ದಾನೆ. ಬಿರಿಯಾನಿ ಪ್ಯಾರಡೈಸ್ ಬಿರಿಯಾನಿಯಲ್ಲಿ. ಆ್ಯಂಡ್ ನಾನು, ಶರ್ವಿನ್ ಮತ್ತು ಚಂದನಾ, ನಾವು 3 ಜನ ಪ್ಯೂರ್ ವೆಜ್. ಸೊ ಗೀ ರೈಸು ಮತ್ತು ವೆಜ್ ಬಿರಿಯಾನಿ ತೊಗೊಂಡಿದ್ವಿ. ಊಟ ಮುಗಿಸ್ಕೊಂಡು ಇವಾಗ ಅಚಲ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಚಲ್ ಅವ್ರ ಮನೆಗೆ ಹೋಗಿ ರೆಸ್ಟ್ ಮಾಡಿ ಆ್ಯಂಡ್ ನಾಳೆ ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. ತಗೊಂಬಂದು ವಾಟ್ ಇಸ್ ದಿಸ್? ಒಂದು ಪಲ್ಪಿ, ಮೈ ಫೇವ್ರೇಟ್ ಅರೇಬಿಯನ್ ಪಲ್ಪಿ. ಇನ್ನೊಂದು ಬೂಬಾ. ಓ ಓಕೆ, ಥ್ಯಾಂಕ್ ಯು. ಇದು ನಿಮ್ಮ ಫೇವ್ರೇಟು, ಇದು ನಮ್ಮ ಫೇವ್ರೇಟ್. ಓಕೆ, ನಾವಿವಾಗ ಎಲ್ಲಿ? ಎಂಪೈರ್. ನೋಡಿ, ಈ ಪಲ್ಪಿಗೋಸ್ಕರ ಎಂಪೈರ್ಗೆ ಬಂದಿದ್ದೀವಿ. ಬನ್ನಿ ಹೋಗೋಣ. ಅಚಲ್ ಮನೆ ಹತ್ರ ಬರ್ತಾ ಇದೀವಿ. ಇಲ್ಲಿ ನಿನ್ನೆ ಜಾತ್ರೆ ಇದೆ ಅಲ್ಲ, ಇದೇ ನಮ್ಮ ಏರಿಯಾ ಟೆಂಪಲ್. ಫುಲ್ ಗ್ರ್ಯಾಂಡ್ ಜಾತ್ರೆ. ದೇವಸ್ಥಾನ ಹೆಸರು ಬಿಸಿಲು ಮಾರಮ್ಮ. ಜಾತ್ರೆನೇ. ಇನ್ನೊಂದು 5 minutesಗೆ ಮನೆಗೆ ಹೋಗ್ತೀವಿ. ನಾವು ಇವಾಗ ಜಿಮ್ಗೆ ಹೋಗ್ತಾ ಇದ್ದೀವಿ. ಡೈಲಿ ರೂಟೀನ್ ಮಿಸ್ ಮಾಡಬಾರ್ದು ಅಂತ ಇವತ್ತು ಮೈಸೂರಲ್ಲೇ ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಯಾವ ಜಿಮ್ಗೆ ಹೋಗ್ತೀವಿ ಏನು ಅಂತ ತೋರಿಸ್ತಾ ಇರ್ತೀನಿ. ಕೀಪ್ ವಾಚಿಂಗ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾವು ಹೋಗ್ತಾ ಇರೋದು ಈ ಜಿಮ್. Come, let's go. This is my outfit of the day. ₹100.
ಬನ್ನಿ ಹೋಗೋಣ. ಎಸ್, ಮಧ್ಯಾಹ್ನ ಎಲ್ಲ ಚೆನ್ನಾಗಿ ಜಿಮ್ಮಿಂದ ವರ್ಕೌಟ್ ಎಲ್ಲ ಮಾಡ್ಕೊಂಡು ಬಂದಿದ್ದೆಲ್ಲ ಸಾಕಾಗಿತ್ತು. ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ, ಬಿಕಾಸ್ ನೈಟು ಬಂದಿದ್ದು ಲೇಟ್ ಆಯ್ತಲ್ವಾ, ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಬೆಳಗ್ಗೆ ಜಿಮ್ಗೆ ಹೋಗ್ಬೇಕಂತ. ಸೊ ಬಂದು ರೆಸ್ಟ್ ಮಾಡಿದ್ವಿ. ಇಲ್ಲಿ ಈಗ ನೈಟು ಮಾದಪ್ಪನ ಪೂಜೆ ನಡೀತಾ ಇದೆ. ಆ್ಯಕ್ಚುಲಿ ಮಾದಪ್ಪನ ಕರೆಸಿ ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾಯಿದ್ರು. ಚಂದನ ಹೋಗಿ ಎಲ್ಲ ಕಡೆ ರಂಗೋಲಿ ಎಲ್ಲ ಹಾಕಿ ಆ್ಯಂಡ್ ರೋಡ್ ಪೂರ್ತಿ ಎಲ್ಲ ರೋಡ್ ಮನೆ ಮುಂದೆ ಎಲ್ಲ ಸಖತ್ತಾಗಿ ಅಲಂಕಾರ ಮಾಡಿದ್ದಾರೆ. ಆ್ಯಂಡ್ ಸಖತ್ ಗ್ರ್ಯಾಂಡಾಗಿ ಹಬ್ಬ ನಡೆಯುತ್ತೆ ಅಂತ ಹೇಳಿದ್ರು ಇಲ್ಲಿ. ಸೊ ನಾವು ಫಸ್ಟ್ ಟೈಮ್ ಬಂದಿರೋದಲ್ವ, ಹಬ್ಬ ಹೇಗೆ ಮಾಡ್ತಾರೆ ಅಂತ ನೋಡೋಣ ಅಂತ ನಾವು ಅಲ್ಲೇ ಉಳ್ಕೊಂಡ್ವಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಇದು ಅಮ್ಮನ ಟೆಂಪಲ್. ಆ್ಯಕ್ಚುಲಿ ನಿನ್ನೆ ನೈಟೇ ನಿಮಗೆ ತೋರಿಸಿದ್ವಿ ನಾವು ಬರ್ತಾ ಇರುವಾಗ ಇಲ್ಲಿ ಜಾತ್ರೆ ನಡೀತಾ ಇದೆ ಅಂತ. ಆ್ಯಂಡ್ ಹಬ್ಬ ಅಲ್ವಾ, ಸೊ ಎಲ್ಲ ಕಡೆ ಜನ ಜಾಸ್ತಿ, ದೇವಸ್ಥಾನಗಳೆಲ್ಲ ಫುಲ್ಲಾಗಿದೆ, ನೀವೇ ನೋಡ್ಬೋದು. ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ಬಟ್ ಆಚೆಯಿಂದನೇ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತೆ, ಮತ್ತೆ ಎಂಪೈರ್ ಹತ್ರ ಹೋಗ್ತಾ ಇದ್ದೀವಿ. ಯಾಕೆ ಎಂಪೈರ್ ಅಂದರೆ ಬೂಬಾ ಬೇಕು ಅನಿಸ್ತಾಯಿತ್ತು, ಸೊ ಬೂಬಾ ಕುಡಿಯೋಣ ಅಂತ ಹೋಗ್ತಾ ಇದ್ವಿ. ಈಗ ಅವ್ರು ಹೇಗೆ ಮಾಡ್ತಾರೆ ಬೂಬಾನ ಅಂತ ನೋಡೋಣ ಅಂದ್ಬಿಟ್ಟು ಸೊ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಬೂಬಾ ತಗೊಂಡು ಮತ್ತೆ ಹೋಗಬೇಕು, ಬಿಕಾಸ್ ಏಕೆಂದರೆ ಅಲ್ಲೆಲ್ಲ ನೀವೇ ನೋಡ್ತಿದ್ರಲ್ಲ ಮಾದಪ್ಪನ ಇನ್ನೂ ಕರ್ಕೊಂಡು ಬರೋದಿತ್ತು. ಸೊ ಅಷ್ಟರೊಳಗೆ ಬಂದು ಕುಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಬಂದ್ವಿ. ಆ್ಯಂಡ್ ಫೈನಲಿ ಬೂಬಾಗೋಸ್ಕರ ತುಂಬ ಹತ್ತತ್ರ ಒಂದು 2 ಕಿಲೋಮೀಟರ್ಸ್ ಬಂದ್ವಿ ಅನಿಸುತ್ತೆ. ಬೂಬಾ ಬೇಕು ಅಂತ ಸಖತ್ತಾಗಿ ನೋಡಿದ್ರಲ್ಲ ಹೇಗೆ ಮಾಡಿದ್ರು ಅಂತ. ಟೇಸ್ಟಿ.
ಅವ್ರನ್ನ ಮನೆಗೆ ಬಿಟ್ಬಿಟ್ಟು ನಾವು ಹೋಗ್ತಾ ಇದೀವಿ ನಮ್ಮ ಮನೆಗೆ. ತಮಟೆ ಬೀಚ್ಗೆ ಸಖತ್ತಾಗಿ ಕುಡಿದ್ವಿ, ಎಲ್ಲರೂ ಸಖತ್ ಎಂಜಾಯ್ ಮಾಡಿದ್ವಿ, ದೇವ್ರ ಪ್ರಸಾದ ತಗೊಂಡು. ಈಗ ಆಲ್ರೆಡಿ 12 ಗಂಟೆ, ಮಿಡ್ ನೈಟ್ 12 ಗಂಟೆ ಆಗಿದೆ. ಈಗ ನಾವು ಬ್ಯಾಂಗ್ಳೂರ್ಗೆ ಹೊಟ್ಟಿದ್ದೀವಿ. ಐ ಥಿಂಕ್ ಇನ್ನೊಂದು 2 hours ಬೇಕು ಮನೆಗೆ ರೀಚ್ ಆಗೋಕ್ಕೆ. ಇನ್ನು ಯಾರೇ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್.